ನನ್ನೆಲ್ಲ ಸ್ನೇಹಿತರಿಗೆ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ 1857 ಉಂಟಾಗ್ತಾ ಹೋಗ್ತದೆ. ಈ ಒಂದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಷ್ಟರ ಮಟ್ಟಿಗೆ ಯಶಸ್ಸು ಆಗಲ್ಲ. ಯಾಕಪ್ಪ ಅಂದ್ರೆ ಈ ಒಂದು ದಂಗೆಯ ವಿಫಲತೆ ಕಾರಣಗಳು ಏನು, ಈ ದಂಗೆಯ ಒಂದು ಪರಿಣಾಮಗಳು ಅನ್ನೋದನ್ನು ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗಾದರೆ ಈ ಒಂದು ದಂಗೆಯ ವಿಫಲತೆಯ ಕಾರಣಗಳು ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಏನು 1857 ನಡೆದಂಥ ಈ ಪ್ರಥಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವು ಹಲವಾರು ಕಾರಣಗಳಿಂದ ಏನಾಗ್ತಾ ಹೋಗ್ತದಪ್ಪ ಅಂದ್ರೆ ವಿಫಲ ಆಗ್ತೈತಿ, ಫೇಲ್ಯೂರ್ ಆಗ್ತೈತಿ. ಯಾಕಪ್ಪ ಅಂದ್ರೆ ಈ ಒಂದು ಹೋರಾಟ ಅಥವಾ ಈ ಒಂದು ದಂಗೆ, ಈ ಒಂದು ಘಟನೆ ಇಡೀ ಭಾರತವನ್ನು ವ್ಯಾಪಿಸಿದಂಥ ಹೋರಾಟ ಆಗಿರಲಿಲ್ಲ. ಕೇವಲ ಇದು ಒಂದು ರೀತಿಯ ಉತ್ತರ ಭಾರತವನ್ನು ಒಳಗೊಂಡಂತೆ ಹೋರಾಟ ಆಗಿತ್ತು. ಯಾಕಪ್ಪ ಅಂದ್ರೆ ಇಡೀ ಭಾರತವನ್ನು ವ್ಯಾಪಿಸಲಿಲ್ಲ. ಇದು ಮೊದಲನೇ ಕಾರಣ. ಜೊತೆಗೆ ಇದು ದೇಶದ ಬಿಡುಗಡೆಗೆ ನಡೆದದಕ್ಕಿಂತಾಗಿ ಅವರ ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ನಡೆದಿತ್ತು. ಎರಡನೇ ಕಾರಣ ಏನಪ್ಪ ಅಂದ್ರೆ ದೇಶದ ಒಂದು ಬಿಡುಗಡೆಗೆ ಹೋರಾಟ ಮಾಡಲಿಲ್ಲ. ಮುಖ್ಯವಾಗಿ ಅವರ ಸ್ವಹಿತಾಸಕ್ತಿ ಅಂದರೆ ಹಕ್ಕುಗಳಿಗೆ ಏನು ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಏನು ನೀತಿಗಳಿಂದ ಆ ಸಂಸ್ಥಾನಗಳು ವಶವಾಗಿದ್ವಲ್ಲ, ಆ ಸಂಸ್ಥಾನಗಳನ್ನು ವಶಪಡಿಸಿಕೊಳ್ಬೇಕನ್ನೋ ಕಾರಣಕ್ಕೆ ಹೋರಾಡಿದ್ರ ವಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿಲ್ಲ ಅನ್ನೋದು ಈ ಒಂದು ದಂಗೆಯಿಂದ ಗೊತ್ತಾಗ್ತೈತಿ, ಈ ಒಂದು ಹೋರಾಟದಿಂದ ಗೊತ್ತಾಗ್ತಾ ಹೋಗ್ತೈತಿ. ಎರಡನೇದು ಪಾಯಿಂಟ್ ಆಯಿತು, ಏನು ದೇಶದ ಒಂದು ಬಿಡುಗಡೆಗಾಗಿ ಹೋರಾಡೋದಕ್ಕಿಂತ ಸ್ವಂತಕ್ಕಾಗಿ ಹೋರಾಡೋದು ಅನ್ನೋದು ನೋಡ್ತಾ ಹೋಗ್ತೈತಿ. ಮೂರನೇದು, ಇದು ಯೋಜಿತ ಹೋರಾಟವಾಗಿರದೆ ಅನಿರೀಕ್ಷಿತ ಹೋರಾಟ ಕಾರಣಗಳಿಂದ ಪ್ರೇರೇಪಿತವಾಗಿತ್ತು. ಯಾಕಪ್ಪ ಅಂದ್ರೆ ಈ ಒಂದು ಹೋರಾಟವು ಯಾವುದೇ ರೀತಿಯ ಯೋಜಿತ ಅಂದರೆ ಪ್ಲ್ಯಾನಿಂಗ್ ಇದ್ದಿದ್ದಿಲ್ಲ, ಒಂದು ಸ್ಟ್ರಕ್ಚರ್ ಇದ್ದಿದ್ದಿಲ್ಲ. ಒಂದು ಹೆಂಗೆ ಏಕಾಏಕಿ ದಾಳಿಯಪ್ಪ ಅಂದ್ರೆ ಯಾವುದೇ ರೀತಿಯ ಯೋಜಿತ ಹೋರಾಟ ಮಾಡದೆ, ಯೋಜಿತ ಹೋರಾಟವಾಗಿರದೆ ಅನಿರೀಕ್ಷಿತ ಅಂದ್ರೆ ತತ್ಕ್ಷಣದ ಕಾರಣದಿಂದ ಏನಾಗ್ತೈತಪ್ಪ ಅಂದ್ರೆ ಈ ಒಂದು ಕಾರಣಗಳಿಂದ ಪ್ರೇರೇಪಿತವಾಗಿರೋದು ಕಾಣ್ತಾ ಹೋಗ್ತವೆ. ಜೊತೆಗೆ ನಂತರದಲ್ಲಿ ಬ್ರಿಟಿಷ್ ಸೈನಿಕರಲ್ಲಿನ ಒಗ್ಗಟ್ಟು ಭಾರತೀಯ ಸೈನಿಕರಲ್ಲಿದ್ದಂಥ ಭಿನ್ನತೆಯ ಹೋರಾಟದ ವಿಫಲತೆಗೆ ಕಾರಣ ಆಗ್ತೈತಿ. ಏನು ಈ 1857 ದಂಗೆಯಲ್ಲಿ ಆ ಬ್ರಿಟಿಷ್ ಸೈನಿಕರು ಏನಪ್ಪ ಅಂದ್ರೆ ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡ್ತಾಯಿದ್ರು. ಆದರೆ ಭಾರತೀಯ ಸೈನಿಕರಿನಲ್ಲಿ ಭಿನ್ನತೆಯ ಹೋರಾಟವನ್ನು ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಆ ಬ್ರಿಟಿಷರ ಸೈನಿಕರಲ್ಲಿ ಏಕನಾಯಕತ್ವದ ಮೂಲಕ ಏನು ಮಾಡ್ತಾ ಹೋಗ್ತಾರೆ, ಯುದ್ಧವನ್ನು ಮಾಡ್ತಾ ಹೋಗ್ತಾರೆ. ಆದರೆ ಭಾರತೀಯ ಸೈನಿಕರಲ್ಲಿ ಒಂದೊಂದು ದಂಗೆಯಲ್ಲಿ ಮೀರತ್ನಿಂದ ಒಬ್ಬರ ಒಂದು ಮಾತುಕತೆಗೊಂದು, ಇಲ್ಲಿ ಬ್ಯಾರಕ್ಪುರದಿಂದ ಇನ್ನೊಂದು ಕಡೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಡೆಯಿಂದ, ಇನ್ನೊಂದು ಕಾನ್ಪುರದಿಂದ. ಆದ್ರೆ ಒಗ್ಗಟ್ಟಲ್ಲಿಲ್ಲ. ಇವರು ಒಂದು ಕಡೆಯಿಂದ ಹೋರಾಟ ಮಾಡೋದು, ಇವರು ಒಂದು ಕಡೆಯಿಂದ ಹೋರಾಟ ಮಾಡೋದು. ಹೀಗಾಗಿ ಭಿನ್ನತೆಯ ಹೋರಾಟದಿಂದ ಏನಾಗ್ತೈತಪ್ಪ ಅಂದ್ರೆ ಈ ಒಂದು ವಿಫಲವಾಗೋದು ಕಾಣ್ತಾ ಹೋಗ್ತೀವಿ. ಅಲ್ಲದೆ ಯಾವುದೇ ರೀತಿಯ ಸೂಕ್ತ ಮಾರ್ಗದರ್ಶನ ಅಥವಾ ವ್ಯವಸ್ಥಿತ ಸಂಘಟನೆ ಕುರಿತು ಭಾರತೀಯ ಸೈನಿಕರಲ್ಲಿ ಕಾಣ್ತಾ ಇತ್ತು. ಅಂದ್ರೆ ಯಾವುದೇ ರೀತಿಯ ಸೂಕ್ತ ಮಾರ್ಗದರ್ಶನ ಇದ್ದಲ್ಲ, ವ್ಯವಸ್ಥಿತವಾದ ಸಂಘಟನೆಯು ಈ ಭಾರತೀಯ ಸೈನಿಕರಲ್ಲಿ ಕಾಣ್ತಾ ಹೋಗ್ತೀವಿ. ಹಾಗೆಯೇ ಯುದ್ಧತಂತ್ರ, ಸೈನಿಕ ಪರಿಣಿತಿ, ಸೂಕ್ತ ಸೇನಾ ನಾಯಕತ್ವ, ಶಿಸ್ತಿನ ಕುರಿತೇ ಎಲ್ಲಿತ್ತಪ್ಪ ಅಂದ್ರೆ ನಮ್ಮ ಒಂದು ಸೈನ್ಯದಲ್ಲಿ ಕಾಣ್ತಾ ಹೋಗ್ತೀವಿ. ಅಂದ್ರೆ ಯುದ್ಧ ತಂತ್ರಗಳಾಗಿರ್ಬೋದು, ಜೊತೆಗೆ ಸೈನಿಕ ಪರಿಣಿತಿ ಆಗಿರ್ಬೋದು, ಸೂಕ್ತ ಸೇನಾ ನಾಯಕತ್ವ ಆಗಿರ್ಬೋದು, ಶಿಸ್ತಿನ ಕೊರತೆ ನಮ್ಮ ಒಂದು ಸೈನಿಕರಲ್ಲಿ ಇರೋದನ್ನು ಕಾಣ್ತಾ ಹೋದ್ವಿ. ಜೊತೆಗೆ ಹೋರಾಟಗಾರರಲ್ಲಿ ನಿಶ್ಚಿತವಾದಂಥ ಗುರಿ ಇರಲಿಲ್ಲ. ಅಂದ್ರೆ ಹೋರಾಟಗಾರರಲ್ಲಿ ಏನಪ್ಪ ಅಂದ್ರೆ ಯಾವುದೇ ರೀತಿಯಾದಂಥ ನಿಶ್ಚಿತವಾದಂಥ ಗುರಿ ಇರಲಿಲ್ಲ ಅನ್ನೋದು ಮುಖ್ಯವಾಗಿ ಕಂಡು ಬರ್ತಾ ಹೋಗ್ತೈತಿ. ಜೊತೆಗೆ ಹಲವಾರು ದೇಶೀಯ ಸಂಸ್ಥಾನಗಳ ರಾಜರು ಏನು ಮಾಡ್ತಾ ಹೋಗ್ತಾರೆ, ಬ್ರಿಟಿಷರಿಗೆ ತೋರಿದ ನಿಷ್ಠೆಯಿಂದಾಗಿ ಸಿಪಾಯಿಗಳಿಗೆ ಏನಾಗಲಿಲ್ಲ, ಬೆಂಬಲ ನೀಡೋಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನೊಂದು ಮುಖ್ಯವಾಗಿ ಏನು ಈ ಸಿಪಾಯಿಗಳು ಮಾಡಿದಂಥ ಲೂಟಿ ಮತ್ತು ದೊರೆಡೆ ಮೊದಲಾದ ಗಂಭೀರವಾದ ತಪ್ಪುಗಳಿಂದಾಗಿ ಜನರ ಒಂದು ವಿಶ್ವಾಸವನ್ನು ಕಳ್ಕೊಳ್ತಾ ಹೋಗ್ತಾರೆ. ಯಾಕಪ್ಪ ಅಂದ್ರೆ ಕೆಲವೊಂದು ಸಿಪಾಯಿಗಳು ಏನು ಮಾಡ್ತಾ ಹೋಗ್ತಾರೆ, ಪ್ರಾಮಾಣಿಕವಾಗಿ ಯುದ್ಧವನ್ನು ಮಾಡ್ತಾ ಹೋದ್ರೆ ಕೆಲವೊಂದು ಸಿಪಾಯಿಗಳು ಏನು ಮಾಡ್ತಾ ಹೋದ್ರು, ಆ ಒಂದು ಹೋರಾಟದಲ್ಲಿ ಲೂಟಿಯನ್ನು ಮಾಡಕತ್ರು, ದರೋಡೆಯನ್ನು ಮಾಡಕತ್ರು. ಹೀಗಾಗಿ ಇಂಥ ಒಂದು ಗಂಭೀರವಾದಂಥ ತಪ್ಪುಗಳಿಂದ ಏನಾಗ್ತೈತಪ್ಪ ಅಂದ್ರೆ ಜನರಲ್ಲಿ ಏನಾಗ್ತಾ ಹೋಗ್ತು, ವಿಶ್ವಾಸ ಕಳ್ಕೊತಾ ಹೋದ್ರು ಎಲ್ಲಿ, ಈ ಒಂದು ಸಿಪಾಯಿಗಳ ವಿರುದ್ಧ. ಹೀಗಾಗಿ ಈ ಒಂದು ದಂಗೆಯ ಒಂದು ವಿಫಲತೆಯ ಕಾರಣಗಳು ಆಗ್ತಾ ಹೋಗ್ತವೆ. ಸರಳವಾಗಿ ಈ ಒಂದು ದಂಗೆಯ ವಿಫಲತೆಯ ಕಾರಣಗಳು ಹೇಳೋದಾದ್ರೆ
ಒಂದನೇದು ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ. ಯಾಕಪ್ಪ ಅಂದರೆ ಕೇವಲ ಉತ್ತರ ಭಾರತವನ್ನು ಒಳಗೊಂಡಿರೋದು ಕಾಣ್ತಾ ಹೋಗ್ತೀವಿ. ಜೊತೆಗೆ ಎರಡನೇ ಪಾಯಿಂಟ್ ಏನಪ್ಪ ಅಂದ್ರೆ ಏನು ದೇಶದ ಒಂದು ಹಿತಾಸಕ್ತಿಗಿಂತ ತಮ್ಮದೇ ಒಂದು ಹಿತಾಸಕ್ತಿಗೆ ಹೋರಾಡಿರುವುದು ಕಂಡು ಬರ್ತಾ ಹೋಗ್ತೈತಿ. ಜೊತೆಗೆ ಯಾವುದೇ ಒಂದು ಯೋಜಿತ ಹೋರಾಟವಾಗಿರದೆ ಅನಿರೀಕ್ಷಿತ ಕಾರಣಗಳಿಂದ ಹೋರಾಟವಾಗಿರೋದು ಕಂಡು ಬರ್ತಾ ಹೋಗ್ತೈತಿ. ಆ ಬ್ರಿಟಿಷ್ ಸೈನಿಕರಲ್ಲಿನ ಒಕ್ಕಟ್ಟನ್ನು ನೋಡ್ತಾ ಹೋಗ್ತೀವಿ. ಆದರೆ ಭಾರತೀಯರಲ್ಲಿನ ಸೈನಿಕರಲ್ಲಿದ್ದಂಥ ಭಿನ್ನತೆಯ ಹೋರಾಟ ವಿಫಲತೆಗೆ ಮುಖ್ಯ ಕಾರಣ ಆಗ್ತಾ ಹೋಗ್ತೈತಿ. ಜೊತೆಗೆ ಯಾವುದೇ ರೀತಿಯ ಸೂಕ್ತ ಮಾರ್ಗದರ್ಶನ ವ್ಯವಸ್ಥೆಯ ಸಂಘಟನೆಯ ಒಂದು ಕೊರತೆಯನ್ನು ಭಾರತೀಯ ಸೈನಿಕರಲ್ಲಿ ಕಾಣ್ತಾ ಹೋದ್ವಿ. ಯುದ್ಧ ತಂತ್ರ, ಸೈನಿಕರ ತರಬೇತಿ, ಸೂಕ್ತ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ನಮ್ಮ ಒಂದು ಸೈನಿಕರಲ್ಲಿ ಕಾಣ್ತಾ ಹೋದ್ವಿ. ಜೊತೆಗೆ ಹೋರಾಟಗಾರರಲ್ಲಿ ನಿಶ್ಚಿತವಾದಂಥ ಗುರಿಯನ್ನು ಕಾಣ್ತಾ ಇರಲಿಲ್ಲ. ಜೊತೆಗೆ ಸಿಪಾಯಿಗಳು ಮಾಡಿದಂಥ ಲೂಟಿ ದೊರೆಡೆ ಆ ಸಾಮಾನ್ಯ ಜನರಲ್ಲಿ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ವಿಶ್ವಾಸವನ್ನು ಕಳ್ಕೊಳ್ತಾ ಹೋದರು. ಈ ಒಂದು ಕಾರಣಗಳು ಈ ಒಂದು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ವಿಫಲವಾದ ಕಾರಣಗಳು ಅಂತ ಹೇಳಕ್ಕೆ ಸಾಧ್ಯ ಆಗ್ತೈತಿ. ಹಾಗಾದ್ರೆ ಒಂದನೇದು ಯುದ್ಧ ನಡೀತು, ಎರಡನೇದು ಯುದ್ಧ ಯಾಕೆ ಗೆಲ್ಲಕ್ಕಾಗಲಿಲ್ಲ ಅಥವಾ ಹೋರಾಟ ಯಾಕೆ ಯಶಸ್ವಿ ಆಗಲಿಲ್ಲ, ಯಾಕೆ ಒಂದು ದಂಗೆ ವಿಫಲ ಆಯ್ತು ಅನ್ನೋದು ಈ ಹಿಂದೆ ತಿಳ್ಕೊತವೆ. ಆದರೆ ಇದರೊಂದು ಪರಿಣಾಮ ಏನಾಯ್ತು ಅನ್ನೋದನ್ನು ನೋಡ್ತಾವೆ. ಯಾಕಪ್ಪ ಅಂದ್ರೆ ಒಂದನೇದು ಯುದ್ಧ ಆತಪ್ಪ ಅಂದ್ರೆ ಅದರ ಒಂದು ಪರಿಣಾಮ ಇದ್ದ ಇರ್ತೈತಿ. ಯಾವ ರೀತಿಯಪ್ಪ ಅಂದ್ರೆ ಈ ಒಂದು ದಂಗೆಯ ಪರಿಣಾಮ ಏನಾಗ್ತಾ ಹೋಗ್ತೈತಪ್ಪ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡು ಬ್ರಿಟನ್ ಸಾಮ್ರಾಜ್ಞಿ ಆಡಳಿತವು ವರ್ಗಾವಣೆ ಮಾಡ್ತಾ ಹೋಗ್ತೈತಿ. ಏನು ಚಾರ್ಟರ್ ಆ್ಯಕ್ಟ್ ಕಾಯ್ದೆಯ ಮೂಲಕ ಏನು 20 ವರ್ಷಗಳ ಕಾಲ ಏನು ಮಾಡ್ತಾಯಿದ್ರು ಪರವಾನಗಿಯನ್ನು ಪಡ್ಕೊಳ್ತಾ ಇದ್ರು. ಯಾರು? ಈಸ್ಟ್ ಇಂಡಿಯಾ ಕಂಪನಿಯವರು. ಏನು ಈ ಒಂದು 1857 ದಂಗೆ ಆದಂಥ ಸಂದರ್ಭದಲ್ಲಿ ಆ ಒಂದು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಏನಾಗ್ತೈತಿ ಕೊನೆಗೊಳ್ತಾ ಹೋಗ್ತೈತಿ. ಅಲ್ಲಿಂದ ಯಾರು ಆಡಳಿತವನ್ನು ವರ್ಗಾವಣೆ ಮಾಡ್ಕೊಳ್ತಾರೆ, ಅಲ್ಲಿಂದ ಯಾರು ಆಡಳಿತವನ್ನು ನಡೆಸ್ತಾರಪ್ಪ ಅಂದ್ರೆ ಬ್ರಿಟನ್ ಸಾಮ್ರಾಜ್ಞಿ ಆಡಳಿತ ವರ್ಗಾವಣೆಗೊಳ್ತೈತಿ. ಜೊತೆಗೆ ಈ ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು. ಅಂದ್ರೆ ಭಾರತದ ಒಂದು ವ್ಯವಹಾರವನ್ನು ಯಾರು ನೋಡ್ತಾ ಹೋದಪ್ಪ ಅಂದ್ರೆ ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಏನು ಮಾಡ್ತಾ ಹೋದ್ರು ಒಪ್ಪಿಸ್ತಾ ಹೋದರು. ಜೊತೆಗೆ 1858ರಲ್ಲಿ ಬ್ರಿಟನ್ ರಾಣಿಯು ಘೋಷಣೆಯನ್ನು ಹೊರಡಿಸ್ತಾ ಹೋದರು. ಇದು ಮೇನ್ ಇಂಪಾರ್ಟೆಂಟ್. 1858 ಬ್ರಿಟನ್ ರಾಣಿ ಘೋಷಣೆಯನ್ನು ಹೊರಡಿಸ್ತಾ ಹೋಗ್ತಾರೆ. ಈ ಘೋಷಣೆಯನ್ನು ಏನಂತ ಕರೀತಾರಪ್ಪ ಅಂದ್ರೆ ಭಾರತೀಯ ಮಹಾಸನ್ನದು, ಭಾರತೀಯ ಮ್ಯಾಗ್ನಾ ಕಾರ್ಟ್, ಭಾರತೀಯ ಮಹಾಸನ್ನದು ಅಂತ ಕರಿತಾ ಹೋಗ್ತಾರೆ. ಯಾವ ಘೋಷಣೆಯನ್ನು ಭಾರತೀಯ ಮಹಾಸನ್ನದು ಅಂತ ಕರೀತಾರಪ್ಪ ಅಂದ್ರೆ 1858ರಲ್ಲಿ ಬ್ರಿಟನ್ ರಾಣಿಯ ಘೋಷಣೆಯನ್ನು ಭಾರತೀಯ ಮಹಾಸನ್ನದು ಅಂತಂದು ಕರಿತಾ ಹೋಗ್ತಾರೆ. ಹಾಗಾದ್ರೆ ಆ ಬ್ರಿಟನ್ ರಾಣಿ ಏನು ಘೋಷಣೆಯನ್ನು ಮಾಡಿದ್ಲಲ್ಲ ಆದರೆ ಏನೇನು ಅದಾವಂತ ನೋಡೋದಾದ್ರೆ ಹೇಳ್ತಾ ಹೋಗ್ತಾನೆ ಕೇಳ್ರಿ. ಒಂದನೇದು ಏನು ಈ ಕಂಪನಿಯು ದೇಶೀಯ ರಾಜರೊಂದಿಗೆ ಮಾಡಿಕೊಂಡಂಥ ಒಪ್ಪಂದಗಳನ್ನು ಏನು ಮಾಡ್ತಾ ಹೋಗ್ತಾರೆ ಅಂಗೀಕರಿಸ್ತಾ ಹೋಗ್ತಾರೆ. ಏನು ಈ ಕಂಪನಿ ಇತ್ತಲ್ಲಪ್ಪ ಯಾವುದು ಈಸ್ಟ್ ಇಂಡಿಯಾ ಕಂಪನಿಯು ಏನು ದೇಶೀಯ ರಾಜರೊಂದಿಗೆ ಮಾಡಿಕೊಂಡಂಥ ಅನೇಕ ಒಪ್ಪಂದಗಳಿರ್ತವೆ. ಆ ಒಪ್ಪಂದಗಳನ್ನು ಏನು ಮಾಡ್ತಾ ಹೋಗ್ತಾರೆ ಅಂಗೀಕಾರ ಮಾಡ್ತಾ ಹೋಗ್ತಾರೆ. ಅಂಗೀಕಾರ ಅಂದರೆ ಜಾರಿಗೆ ತರ್ತಾ ಹೋಗ್ತೀವಿ ಅಂತಂದು ಹೇಳ್ತಾ ಹೋಗ್ತಾರೆ. ಜೊತೆಗೆ ಎರಡನೇದು ಪ್ರಾದೇಶಿಕ ವಿಸ್ತರಣೆಯ ಅಪೇಕ್ಷೆಯನ್ನು ಕೈ ಬಿಡ್ತಾ ಹೋಗ್ತೀವಿ. ಇನ್ನು ಮುಂದೆ ನಾವು ಯಾವುದೇ ರೀತಿಯ ವಿಸ್ತರಣೆ ಕಾರ್ಯಗಳನ್ನು ಮಾಡೋಂಗಿಲ್ಲ. ಅಂದ್ರೆ ಪ್ರಾದೇಶಿಕ ವಿಸ್ತರಣೆಯ ಅಪೇಕ್ಷೆಯನ್ನು ಏನು ಮಾಡ್ತಾ ಹೋಗ್ತೀವಿ ಕೈ ಬಿಟ್ಬಿಡ್ತಾವೆ. ಒಂದನೇದು ಏನು ಈ ಕಂಪನಿ ದೇಶೀಯ ರಾಜರೊಂದಿಗೆ ಒಪ್ಪಂದ ಮಾಡಿಕೊಂಡಂಥದ್ದನ್ನು ಅಂಗೀಕಾರವನ್ನು ಮಾಡ್ತಾ ಹೋಗ್ತೀವಿ. ಎರಡನೇದು ವಿಸ್ತರಣೆಯ ಒಂದು ಪ್ರಾದೇಶಿಕ ವಿಸ್ತರಣೆಯ ಒಂದು ಅಪೇಕ್ಷೆಯನ್ನು ಏನು ಮಾಡ್ತಾ ಹೋಗ್ತೀವಿ ಕೈ ಬಿಡ್ತಾ ಹೋಗ್ತೀವಿ. ಮೂರನೇದು ಏನು ಹೇಳ್ತಾ ಹೋಗ್ತೀವಿ ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡ್ತಾ ಹೋಗ್ತೀವಿ. ಯಾರಿಗೆ? ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡ್ತಾ ಹೋಗ್ತೀವಿ. ಜೊತೆಗೆ ಮುಖ್ಯವಾಗಿ ಹೇಳ್ತಾ ಹೋಗ್ತಾರೆ ಕಾನೂನಿನ ಮುಂದೆ ಸಮಾನತೆ ಅಂತ ಹೇಳ್ತಾ ಹೋಗ್ತಾರೆ. ಮತ್ತು ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡೋಂಗಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಹಸ್ತಕ್ಷೇಪ ಮಾಡುವಂತಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಏನಪ್ಪ ಅಂದ್ರೆ ಈ ಮುಖ್ಯವಾಗಿ ಈ ಒಂದು ಏನು ಭಾರತೀಯ ಮಹಾಸನ್ನದ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆ ಆಗ್ತೈತಿ ಮತ್ತು ಕೇಳ್ತಾ ಹೋಗ್ತಾರೆ. ಯಾವ ರೀತಿ ಹೇಳ್ತಾ ಅವ್ರು ಇಷ್ಟ ಸಿಂಪಲ್. ಒಂದನೇದು
ಏನು ಕಂಪನಿಯವರು ಏನು ದೇಶೀಯ ರಾಜ್ಯರೊಂದಿಗೆ ಒಪ್ಪಂದ ಮಾಡಿಕೊಂಡಿತ್ತಲ್ಲ, ಆ ಒಪ್ಪಂದಗಳಿಂದ ಏನು ಮಾಡ್ತಾ ಹೋಗ್ತಾರೆ, ಅಂಗೀಕಾರನ ಮಾಡ್ತಾ ಹೋಗ್ತಾರೆ. ಪ್ರಾದೇಶಿಕ ವಿಸ್ತರಣೆಯನ್ನು ಅಪೇಕ್ಷೆನ ಏನು ಮಾಡ್ತಾ ಹೋಗ್ತಾರೆ, ಕೈ ಬಿಟ್ಬಿಡ್ತಾರೆ. ಮೂರನೇದು, ಕಾನೂನಿನ ಮುಂದೆ ಸಮಾನರು ಮತ್ತು ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಧಾರ್ಮಿಕ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪವನ್ನು ಮಾಡಂಗಿಲ್ಲ ಅಂತ ಹೇಳ್ತಾರೆ. ಮುಖ್ಯವಾಗಿ ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದು ನಮ್ಮ ಜವಾಬ್ದಾರಿ ಅಂತಂದು ಯಾರು ಹೇಳ್ತಾ ಹೋಗ್ತಾರೆ, ಇಂಗ್ಲೆಂಡಿನ ಸಾಮ್ರಾಜ್ಞಿ ಹೇಳ್ತಾ ಹೋಗ್ತಾರೆ. ಜೊತೆಗೆ ಈ ಭಾರತೀಯರ ಪ್ರೀತಿ, ಬೆಂಬಲ, ವಿಶ್ವಾಸವಿಲ್ಲದಿದ್ದರೆ ನಾವು ಶಾಂತಿಯಿಂದ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ ಅಂತಂದು ಬ್ರಿಟಿಷರು ಏನು ಮಾಡ್ತಾ ಹೋಗ್ತಾರೆ, ತಿಳ್ಕೊತ ಹೋದ್ರು. ಅಂದ್ರೆ ಎಲ್ಲಿ ಪ್ರೀತಿ, ಬೆಂಬಲ, ವಿಶ್ವಾಸ ಇರ್ತೈತಿ ಅಲ್ಲಿ ಶಾಂತಿ ಇರ್ತೈತಿ. ಈ ಪ್ರೀತಿ, ಬೆಂಬಲ, ವಿಶ್ವಾಸ ಇಲ್ಲಪ್ಪ ಅಂದ್ರೆ ಅಲ್ಲಿ ಶಾಂತಿ ಇರೋಕ್ಕಿಂತ ಆಪೋಸಿಟ್ ವರ್ಡ್ ಅಶಾಂತಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲೊಂದು ತಿಳ್ಕೊತ ಹೋದ್ರೆ ಏನು, ಬ್ರಿಟಿಷರು ಏನು ತಿಳ್ಕೊತ ಹೋದಪ್ಪ ಅಂದ್ರೆ ಭಾರತೀಯರ ಜೊತೆ ಪ್ರೀತಿ, ಬೆಂಬಲ, ವಿಶ್ವಾಸದಿಂದ ಇದ್ದಪ್ಪ ಅಂದ್ರೆ ನಾವು ಶಾಂತಿಯಿಂದ ಇರ್ತೇವೆ. ಈ ಪ್ರೀತಿ, ಬೆಂಬಲ, ವಿಶ್ವಾಸ ಇರ್ಲಿಕ್ಕಂದ್ರೆ ನಾವು ಯಾವುದೇ ರೀತಿಯ ಶಾಂತಿಯಿಂದ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ ಅಂತಂದು ತಿಳ್ಕೊತಾ ಹೋಗ್ತಾರೆ. ಇದರ ಜೊತೆಗೆ ಭಾರತೀಯರ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿಯನ್ನು ನೀಡ್ತಾ ಹೋಗ್ತೈತಿ. ಯಾಕಪ್ಪ ಅಂದ್ರೆ ಏನು ಈ ಒಂದು 1857ರ ದಂಗೆಯು ಒಂದು ರೀತಿಯ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ರೀತಿಯ ಬೀಜವನ್ನು ಬಿತ್ತನೆ ಮಾಡಿದ ರೀತಿಯಾಗಿ, ಯಾಕಪ್ಪ ಅಂದ್ರೆ ಇಲ್ಲಿ ಒಂದೇ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿದ್ದಾನೆ. ಯಾಕಪ್ಪ ಅಂದ್ರೆ ಬೀಜವನ್ನು ಬಿತ್ತುತ್ತಾ ಹೋದ್ರು. ಅದಕ್ಕೆ ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ರೀತಿಯ ಹೊಸ ದಿಕ್ಸೂಚಿಯನ್ನು ನೀಡ್ತಾ ಹೋಗ್ತೈತಿ. ಜೊತೆಗೆ ಭಾರತೀಯರು ಇನ್ನು ಮುಂದೆ ಏನು ಮಾಡ್ತಾ ಹೋಗ್ತಾರೆ, ಹೋರಾಟದ ಪರ್ಯಾಯ ಮಾರ್ಗವನ್ನು ಹುಡುಕಿಕೊಳ್ಳುವಂಥ ಅನಿವಾರ್ಯತೆಯನ್ನು ಕಂಡುಕೊಂಡ್ರೆ ಹೋದರು. ಯಾಕಪ್ಪ ಅಂದ್ರೆ ಒಂದನೇದು ಈ ಸಿಪಾಯಿ ದಂಗೆಯ ಮೂಲಕ ಹೋದ್ವಿ, ಕೆಲಸ ಆಗಲಿಲ್ಲ. ಇನ್ನು ಮೇಲೆ ನಾವೇನು ಮಾಡಬೇಕು, ಪರ್ಯಾಯ ಬೇರೆ ಬೇರೆ ಒಂದು ದಾರಿಗಳನ್ನು ಹುಡುಕಿಕೊಳ್ಬೇಕು. ಅಂದ್ರೆ ಅವರನ್ನು ಯಾವ ರೀತಿ ಸೋಲ್ಸೋಕೆ, ಯಾವ ರೀತಿ ಅವರನ್ನು ದೇಶದಿಂದ ಓಡಿಸ್ಬೇಕು ಅನ್ನೋದನ್ನು ನಾವು ಬೇರೆ ಬೇರೆ ದಾರಿಗಳನ್ನು ಹುಡ್ಕೊಳ್ಬೇಕು ಅನ್ನೋದು ಭಾರತೀಯರಲ್ಲಿ ಏನಾಗ್ತಾ ಹೋಯ್ತು, ಒಂದು ಹೊಸ ಚಿಂತನೆ ಮೂಡೋಕೆ ಪ್ರಾರಂಭ ಆಗ್ತಾ ಹೋಯ್ತು. ಜೊತೆಗೆ ಇದಿಷ್ಟೇನಪ್ಪ ಅಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ದಂಗೆ ವಿಫಲತೆಗೆ ಕಾರಣಗಳು ಮತ್ತು ಪರಿಣಾಮಗಳನ್ನು ನೋಡ್ತಾ ಹೋದ್ವಿ. ಜೊತೆಗೆ ಈ ಒಂದು ದಂಗೆ ವಿಫಲತೆ ಕಾರಣಗಳನ್ನು ಹೇಳ್ತಾ ಹೋಗಿದೆ. ಜೊತೆಗೆ ದಂಗೆ ಪರಿಣಾಮಗಳನ್ನು ನೋಡ್ತೀವಿ. ಮುಖ್ಯವಾಗಿ ಇಲ್ಲಿ ಬ್ರಿಟನ್ನಿನ ರಾಣಿಯ ಘೋಷಣೆಯನ್ನು ಕೇಳ್ತಾ ಹೋಗ್ತಾರೆ. ಅಂದ್ರೆ ಆ ಘೋಷಣೆ ಭಾರತೀಯ ಮಹಾಸನ್ನದು, ಆ ಮಹಾಸನ್ನದಿನೊಳಗೆ ಏನೆಲ್ಲ ಅಂಶಗಳು ಇರೋದನ್ನು ಕೇಳ್ತಾ ಹೋಗ್ತಾರೆ. ಜೊತೆ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಈ ಒಂದು ಪ್ರಶ್ನೆಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. 1857ರ ಹೋರಾಟವನ್ನು ಬ್ರಿಟಿಷ್ ಇತಿಹಾಸಕಾರರು ಏನಂತ ಕರೀತಾರಪ್ಪ ಅಂದ್ರೆ ಸಿಪಾಯಿ ದಂಗೆ ಅಂತ ಕರಿತಾ ಹೋಗ್ತಾರೆ. ಯಾವ ದಂಗೆ? ಸಿಪಾಯಿ ದಂಗೆ. ಡಾಲ್ಹೌಸಿಯು ಜಾರಿಗೆ ತಂದ ನೀತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ತರ್ತಾ ಹೋಗ್ತಾರೆ. 1857ರ ಹೋರಾಟದ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದವನು ಯಾರಪ್ಪ ಅಂದ್ರೆ ಮಂಗಲ್ ಪಾಂಡೆ. ಯಾರು? ಮಂಗಲ್ ಪಾಂಡೆ. ಝಾನ್ಸಿ ರಾಣಿ ಬ್ರಿಟಿಷರ ವಿರುದ್ಧದ ಯುದ್ಧದಲ್ಲಿ ಡ್ಯಾಶನ್ನು ವಶಕ್ಕೆ ಪಡೆದಳು. ಗ್ವಾಲಿಯರ್. ಯಾವುದು? ಗ್ವಾಲಿಯರ್. ಮತ್ತೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಏನಾಗ್ತಾಳೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹಸುನಿಗ್ತಾ ಹೋಗ್ತಾಳೆ. ಇದಿಷ್ಟೇನಪ್ಪ ಅಂದ್ರೆ ಈ ಪ್ರಶ್ನೆಗಳ ಉತ್ತರ ಆಗ್ತಾ ಹೋಗ್ತೈತಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.